ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ತಹಸೀಲ್ ಕಚೇರಿ ಮುಂದೆ 15 ದಿನಗಳ ಕಾಲ ತಹಸೀಲ್ ಗೇಟ್ ಅನ್ನ ಬಂದ್ ಮಾಡೋದ್ರ ಜೊತೆಗೆ ರಸ್ತೆ ತಡೆ ಬಂದ್ ಮಾಡ್ತಾ ಸಿಂಧನೂರು ಬಂದ್ ಕರೆಯನ್ನ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ನಂತರ ಹೋದ ವರ್ಷ ರೈತರ ಜೋಳವನ್ನ ಖರೀದಿ ಮಾಡಿದ್ರು. ಅದು ಕೂಡ 20 ಕ್ವಿಂಟಾಲ್ ಅಂತೇಳಿ ಏನು ಅನೌನ್ಸ್ ಮಾಡಿದ್ರು. ಆ 20 ಕ್ವಿಂಟಾಲ್ ರದ್ದು ಮಾಡಿ 15 ಕ್ವಿಂಟಾಲ್ ಹಿಂಗಾರು ಜೋಳವನ್ನು ಬೆಳೆದಂತ ರೈತರಿಗೆ ಮತ್ತು ಮುಂಗಾರು ಜೋಳ ಬೆಳೆದಂತ ರೈತರದ್ದು 10 ಕ್ವಿಂಟಾಲ್ ಮಾತ್ರ ಖರೀದಿ ಮಾಡಿ ಇನ್ನೊಂದಿಷ್ಟು ರೈತರನ್ನ ಬೀದಿ ಪಾಲು ಮಾಡಿದ್ರು. ಆದ್ರೆ ಈ ವರ್ಷ ಆ ರೀತಿ ಆಗಬಾರ್ದು ಅಂತೇಳಿ ನಾವು ಪದೇ ಪದೇ ತಹಸೀಲ್ ಕಚೇರಿ ಮೂಲಕ ಜಿಲ್ಲಾಡಳಿತಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಎಚ್ಚರಿಸ್ತಾ ಬಂದರೂ ಕೂಡ ಇವತ್ತೇನು ಮಾಡಿದ್ದಾರೆ, ನೋಂದಣಿ ಪ್ರಕ್ರಿಯೆ ನವೆಂಬರ್ನಲ್ಲೇ ಆಗಬೇಕಾಗಿತ್ತು. ಆದರೆ ತಡವಾಗಿ ಜನವರಿಯಲ್ಲಿ ನಾವು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಮುಂಗಾರು ನೋಂದಣಿಯನ್ನು 2ನೇ ದಿನದಲ್ಲಿ ನೋಂದಣಿ ಮುಕ್ತಾಯಗೊಳಿಸಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಜೋಳ ಬೆಳೆದಂತ ರೈತರದ್ದು ಏನಿದೆ 80ರಷ್ಟು ನೋಂದಣಿ ಮುಂಗಾರು ಅಂತೇಳಿ ಪಾಣಿಯಲ್ಲಿ ಬಂದಿದ್ದಾರೆ. 80ರಷ್ಟು ಬೆಳೆದಂತ ಜೋಳವನ್ನ ಇವತ್ತು ಬರೀ ಕೇವಲ 2ನೇ ದಿನದಲ್ಲಿ ನೋಂದಣಿ ಕಾರ್ಯವನ್ನು ಮುಗಿಸಿ ಇವತ್ತು ಅಕ್ರಮ ಚಟುವಟಿಕೆಗೆ ಮುಂದಾಗಿದ್ದಾರೆ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ. ಬೇರೆ ಬೇರೆ ತಾಲೂಕಿನಿಂದ FID ಇರ್ತಕ್ಕಂಥ ರೈತರು ತಗೊಂಡ್ಬಂದು ಸಿಂಧನೂರಿನಲ್ಲಿ ನೋಂದಣಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಅಲ್ಲಿ ಯಾವುದೇ ರೀತಿ ಜೋಳ ಬೆಳೆದಿಲ್ಲ. ತೊಗರಿ ಬೆಳೆದಂತ ಹೊಲಗಳನ್ನ ಜೋಳ ಮಾಡಿದ್ದಾರೆ. ಆಮೇಲೆ ಬಿಳಿಜೋಳ ಬೆಳೆದಂತ ರೈತರದ್ದು ಜೋಳ ಮಾಡಿದ್ದಾರೆ. ಬಿಳಿಜೋಳ ಯಾರು ಕೂಡ ತಂದು ಇದಕ್ಕೆ ಖರೀದಿ ಕೇಂದ್ರಕ್ಕೆ ಹಾಕಲ್ಲ. ಇಂಥ ಒಂದು ಅಕ್ರಮ ಚಟುವಟಿಕೆಯನ್ನ ಬೇರೆ ತಾಲೂಕಿನಿಂದ ಬಂದು ನಮ್ಮ ಸಿಂಧನೂರು ಮಾನ್ವಿ ತಾಲೂಕಿನಲ್ಲಿ ನಡೀತಾ ಇದೆ. ಹಾಗಾಗಿ ಇವತ್ತೇನು ಮುಂಗಾರಿಗೆ 8,80,000 ಕ್ವಿಂಟಲ್ ಏನು ಸರ್ಕಾರ ಖರೀದಿಗೆ ಬಿಟ್ಟಿತ್ತು, ಅದು 2ನೇ ದಿನದಲ್ಲಿ ನೋಂದಣಿ ಮುಕ್ತಾಯ ಆಗಿದೆ. ಇಲ್ಲಿ ನೈಜವಾದಂತ ರೈತರು ಏನಿದೀವಿ ನಾವು ತಾಲೂಕಿನಲ್ಲಿ, ಅವ್ರದ್ದು ಇನ್ನೂ 50% ಕೂಡ ನೋಂದಣಿ ಆಗಿಲ್ಲ. ಇವತ್ತು ಉಳಿದಂತ ರೈತರು ಎಲ್ಲಿಂದ ಬಂದ್ರು ಇದನ್ನ ತನಿಖೆ ಮಾಡಬೇಕು. ನಾವು ಮೊದಲೇ ಹೋದ ವರ್ಷ ಕೂಡ ಹೇಳಿದ್ವಿ ಸರ್ಕಾರಕ್ಕೆ, ಬೇರೆ ತಾಲೂಕಿನಿಂದ ರೈತರು ಇಲ್ಲಿ ಬಂದು ನೋಂದಣಿ ಮಾಡಬಾರ್ದು ಮತ್ತು ಇದೇ ತಾಲೂಕಿನ ರೈತರು ಅದೇ ಹೋಬಳಿಯಲ್ಲೇ ನೋಂದಣಿ ಕಡ್ಡಾಯವಾಗಿ ಅಲ್ಲೇ ನೋಂದಣಿ ಆಗಬೇಕು ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಬಂದಿದ್ವಿ. ಮತ್ತೆ ಜೋಳ ಬೆಳೆಯೋದು ನಾವು ಒಂದೇ ಸಾರಿ ಮುಂಗಾರು ಹಿಂಗಾರು ಅನ್ನತಕ್ಕಂಥದ್ದಿಲ್ಲ. ಹಾಗಾಗಿ ಎಲ್ಲವನ್ನೂ ಕೂಡ ನೀವು ಮುಂಗಾರಾದ್ರೂ ಮಾಡಿ ಇಲ್ಲ ಹಿಂಗಾರಾದ್ರೂ ಮಾಡಿ ಒಂದೇ ಸಾರಿ ಮಾಡಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡಿದ್ವಿ. ಇವತ್ತು ಸರ್ಕಾರ ಖರೀದಿಗೆ ಮಾತ್ರ ಒಂದೇ ಸಾರಿ ಮಾಡಿದ್ದಾರೆ. ಮುಂಗಾರು ಹಿಂಗಾರು ಒಂದೇ ಸಾರಿ ಖರೀದಿ ಮಾಡ್ತಾರಂತೆ. ಆದರೆ ನೋಂದಣಿ ಮಾತ್ರ ಮುಂಗಾರು ಹಿಂಗಾರು ಎರಡೂ ಮಾಡಿದ್ದಾರೆ. ಅಂದ್ರೆ ಒಂದೇ ಸಾರಿ ಮಾಡಿದಪ್ಪ ಇದು ಅಕ್ರಮ ಚಟುವಟಿಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಆ ರೀತಿಯಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತೇನೋ ರೈತರು ಮುಂಗಾರು ನೋಂದಣಿ ಆಗಿರ್ತಕ್ಕಂಥ ರೈತರೇನಿದ್ದಾರೆ ಅವರನ್ನ ಕಡ್ಡಾಯವಾಗಿ ನೋಂದಣಿ ಆಗಲೇಬೇಕು. ಅವರ ಖರೀದಿ ಕೇಂದ್ರ ಆಗಲೇಬೇಕು. ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ರೈತರ ಜೊತೆ ಉಗ್ರವಾದಂಥ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಇವತ್ತು ರೈತರ ಕೈಯಲ್ಲಿ ಕಾನೂನನ್ನ ಕೊಡಬೇಡಿ, ದಯವಿಟ್ಟು ನಾವು ಹೇಳ್ತೀವಿ. ನಿಮಗೆ ಕೆಲಸ ಮಾಡೋದಕ್ಕೆ ಕೊಟ್ಟಿದ್ದೀವಿ, ಹಾಗಾಗಿ ತಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ. ಅದು ಬಿಟ್ಟು ಅಕ್ರಮ ಚಟುವಟಿಕೆಗೆ ತಾವು ಭಾಗಿದಾರರಾಗಬಾರ್ದು ಅಂತೇಳಿ ಹೇಳ್ತಾ ನಾವು ಪದೇ ಪದೇ ತಮ್ಮ ಎಚ್ಚರವನ್ನು ಕೊಡ್ತಾ ಇದ್ದೀವಿ. ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು. ದಯವಿಟ್ಟು ರೈತರಿಗೆ ನೂರಾರು ಕೆಲಸಗಳಿದಾವೆ. ಇವತ್ತು ಜೋಳ ಕಟಾವಾಗಿದೆ ನಡೆದಿದೆ, ಹಾಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ.